ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಿ? ಇವತ್ತು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಅಕ್ಕ ಮಸೂರು ಅಂದರೆ ಚನ್ನಂಗಿ ಕಾಳು, ಕನ್ನಡದಲ್ಲಿ ಅಂದರೆ ಚನ್ನಂಗಿ ಕಾಳು, ಬೇಳೆ ಅಲ್ಲ, ಕಾಳಿಂದ ಹೇಗೆ ಕರಿ ಮಾಡೋದು ಅಂತ ನೋಡೋಣ. ಬೇಗ ಆಗುತ್ತೆ, ಬೆಳಗ್ಗೆ ಮಕ್ಕಳಿಗೆ ಎಲ್ಲ ಈಸಿ ಆಗುತ್ತೆ. ಅಕ್ಕ ಮಸೂರು ಮಾಡೋಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಇದು ಚನ್ನಂಗಿ ಕಾಳು, ಮಸೂರು ದಾಲು, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಗೋಡಂಬಿ, ಹಾಲಲ್ಲಿ ನೆನೆಸಿರೋದು, ಎಣ್ಣೆ, ಗರಂ ಮಸಾಲ. ಇದು ಹೋಮ್ ಮೇಡ್ ಗರಂ ಮಸಾಲ. ಯಾರಿಗಾದ್ರೂ ರೆಸಿಪಿ ಬೇಕಂದರೆ ಹೇಳಿ, ತೋರಿಸ್ತೀನಿ ಗರಂ ಮಸಾಲ. ಆಮೇಲೆ ಖಾರದ ಪುಡಿ, ಅರಿಶಿನ, ಧನಿಯಾ ಪೌಡ್ರು, ಜೀರಾ ಪೌಡ್ರು, ಪೆಪ್ಪರ್. ಇವಾಗ ಚನ್ನಂಗಿ ಕಾಳು ಬೇಯಕ್ಕೆ ಇಟ್ಕೊಂಡ್ಬಿಡೋಣ. ಸ್ವಲ್ಪ ಕುಕ್ಕರಲ್ಲಿ ಬೇಯಿಸ್ಬೇಡ್ರಿ, ಹಾಗೆ ನಾರ್ಮಲಾಗಿ ಬೇಯಿಸಿ, ಇಲ್ಲಾಂದ್ರೆ ಕುಕ್ಕರಲ್ಲಿ ಬೇಯಿಸಿದ್ರೆ ಭಾಳ ಮೆತ್ತಗಾಗ್ಬಿಡತ್ತೆ. ನೋಡಿಕೊಂಡು ಒಂದು 2-3 ನಿಮಿಷ ಬೇಯಿಸಿದ್ರೆ ಸಾಕು. ಇದನ್ನು ಇದು ಕಾಳು ಬೇಯೋಷ್ಟರಲ್ಲಿ ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ, ಆಮೇಲೆ ನೆನೆಸಿದ ಗೋಡಂಬಿ, ಆಮೇಲೆ ಹಾಲು ಎಲ್ಲ ಹಾಕಿ ಮಿಕ್ಸಿ ಮಾಡ್ಕೊಂಬಿಡೋಣ. ಇದು ಸಣ್ಣಗೆ ರುಬ್ಬಿದೆ, ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ. ಅಲ್ಲಿವರೆಗೂ ಕಾಳು ಬೆಂದಮೇಲೆ ಇದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಕಾಳು ಕುದೀತಾ ಇದೆ. ನೋಡ್ರಿ ಒಂದ್ಸತಿ, ಇನ್ನೊಂದು ಸ್ವಲ್ಪ ಬೇಯಲಿ. ಇವಾಗ ಕಾಳು ಬೆಂದಿದೆ, ನೋಡ್ರಿ ಒಂದ್ಸತಿ ಬೆಂದಿದೆ ಕಾಳು. ಇಷ್ಟು ಬೆಂದರೆ ಸಾಕು. ಪೂರ್ತಿ ಹಣ್ಣಾಗಿ ಮಾತ್ರ ಬೇಯಿಸ್ಬೇಡಿ. ಹಣ್ಣಾಗಿ ಬೇಯಿಸಿದ್ರೆ ಕರಿ ಮಾಡ್ಬೇಕಾದ್ರೆ ಎಲ್ಲ ಒಡೆದೋಗ್ಬಿಡುತ್ತೆ ಬೇಳೆ. ಇವಾಗ ಸೋಸ್ಕೊಂಡ್ಬಿಡೋಣ. ಈ ಥರ ಸೋಸ್ಕೊಂಡ್ಬಿಡ್ರಿ. ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. 4-5 ಸ್ಪೂನ್ ಎಣ್ಣೆ ಹಾಕ್ರಿ. ಸ್ಪೂನ್ ಸಣ್ಣದಿದೆ, ನೋಡ್ಕೊಂಡು ಹಾಕ್ಕೊಡ್ರಿ. ಒಂದು ಟೇಬಲ್ ಸ್ಪೂನಿಂದ ಒಂದು 4-5 ಸ್ಪೂನ್ ಹಾಕ್ರಿ. ಎಣ್ಣೆ ಬಿಸಿ ಆಗಲಿ. ಇವಾಗ ಎಣ್ಣೆ ಬಿಸಿ ಆಗಿದೆ, ಜೀರಿಗೆ ಹಾಕ್ಕೊಳ್ಳೋಣ. 1/2 ಸ್ಪೂನ್ ಹಾಕ್ಕೊಡ್ರಿ. ಹಾಕ್ಕೊಂಡು ಇದು ರುಬ್ಬಿರೋ ಪೇಸ್ಟ್ ಹಾಕೊಂಡ್ಬಿಡ. ಸ್ವಲ್ಪ ಹಸಿಯ ವಾಸನೆ ಹೋಗೋವರೆಗೂ ಹುರ್ಕೋರಿ. ಯಾಕಂದರೆ ನಾವು ಈರುಳ್ಳಿ ಟೊಮೆಟೊ ಯಾವುದೂ ಹುರಿದಿಲ್ಲ, ಆಮೇಲೆ ಬೇಯಿಸಿಲ್ಲ. ಅದಕ್ಕೆ ಎಣ್ಣೆ ಒಳಗೆ ಒಂದ್ಸತಿ ಹುರ್ಕೊಂಬಿಡ್ರಿ ಚೆಂದಾಗಿ. ಸ್ವಲ್ಪ ಮುಚ್ಚಿಟ್ಟು ಬೇಯಿಸ್ರಿ, ಇಲ್ಲಾಂದ್ರೆ ಸಿಡಿಯುತ್ತೆ ಎಲ್ಲ ಕಡೆ, ಕೈಗೆಲ್ಲ ಸಿಡಿಯುತ್ತೆ. ಇವಾಗ ಇದು 2 ನಿಮಿಷ ಫ್ರೈ ಆಗಿದೆ. ಇದ್ರಲ್ಲಿ 1 ಸ್ಪೂನ್ ತುಪ್ಪ ಹಾಕೊಳ್ಳೋಣ. ಇದು ಹಾಕಿ ನೋಡ್ರಿ, ಭಾಳ ಚೆನ್ನಾಗಿ ಅನಿಸುತ್ತೆ. ಇವಾಗ ಇದಕ್ಕೆಲ್ಲ ಮಸಾಲೆ ಹಾಕೊಂಡ್ಬಿಡೋಣ. ಮಸಾಲೆಗೆ ಧನಿಯಾ ಪೌಡ್ರು 1/2 ಸ್ಪೂನು, ಜೀರಾ ಪೌಡ್ರ್ 1/2 ಸ್ಪೂನು, ಅರಿಶಿನ, 1 ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಹೋಮ್ ಮೇಡ್ ಗರಂ ಮಸಾಲ ಇದು.
ಬೇಕಿದ್ರೆ ನೀವು ಮಾರ್ಕೆಟಿಂದ ಯಾವುದಾದ್ರೂ ತೊಗೊಂಬರ್ರಿ. ಸೊ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಕಸೂರಿ ಮೇಥಿ ಹಾಕಿದ್ದೀನಿ ಇದಕ್ಕೆ. ಸ್ವಲ್ಪ ಮಸಾಲೆ ಎಲ್ಲ ಫ್ರೈ ಆಗಲಿ, ಒಂದು 2 ನಿಮಿಷ ಹಸಿ ವಾಸನೆ ಹೋಗಲಿ ಮಸಾಲೆ ಅದೆಲ್ಲ. ಇವಾಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಇದಕ್ಕೆ. ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳೋಣ. ಟೊಮೆಟೊ ಹುಳಿ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿದ್ರೆ ಹುಳಿ ಅಂಶ ಕಡಿಮೆ ಆಗುತ್ತೆ. ಇವಾಗ ಮಸಾಲೆ ಎಲ್ಲ ಬೆಂದಿದೆ. ಈಗ ಬೆಂದಿರೋ ಕಾಳು ಹಾಕ್ಕೊಂಬಿಡೋಣ ಇದಕ್ಕೆ. ಇಲ್ಲಿ ನೋಡ್ರಿ, ಬೆಂದಿರೋ ಕಾಳಿದೆಯಲ್ಲ, ಇದು ಹಾಕ್ಕೊಳ್ಳೋಣ. ನೋಡಿಕೊಂಡು ಥಿಕ್ನೆಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಅಡ್ಜಸ್ಟ್ ಮಾಡಿಕೊಡ್ರಿ, ನೀರು ಹಾಕ್ಕೊಂಡು. ಇವಾಗ ಅಕ್ಕ ಮಸೂರ ರೆಡಿ ಇದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಅಕ್ಕ ಮಸೂರ ರೆಸಿಪಿ ರೆಡಿ ಇದೆ. ಟ್ರೈ ಮಾಡಿರಿ, ಹೇಗೆ ಬಂದಿತ್ತು ಅಂತ ಹೇಳ್ರಿ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.